ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದರಗಡೆ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ಪ್ರಾಪರ್ಟಿ BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ 22x40 ಇರುತ್ತೆ. ರೋಡ್ ಬೈ 22 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 880 ಸ್ಕ್ವೇರ್ ಫೀಟ್ ಇದೆ. 880 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಸೊ ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ ಕೂಡ 2 BHK ಮಾಡಿದ್ದಾರೆ. ಮತ್ತು ಫೋರ್ತಲ್ಲಿ 1 BHK ಮಾಡಿದ್ದಾರೆ. ಈ ಥರ ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಮಾಡಿ ಟೋಟಲ್ 4 ಯೂನಿಟ್ಸ್ ಇರುತ್ತೆ. ಸೊ ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಸೊ ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟಾಗಿದೆ. ವಿಲ್ ಫ್ಯಾಮ್ಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಸೊ ಈಗ ಬನ್ನಿ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಟೋಟಲ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 9 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಇದು. ಸಿಮೆಂಟ್ ಬ್ರಿಕ್ಸ್, ಸಾಲಿಡ್ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು ಇದು. ಸಿಮೆಂಟ್ ಎಲ್ಲ ಕೋರ್ಮನಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಮೇನ್ ಗೇಟ್ ಇದು. ಮೇನ್ ಗೇಟ್ ಕೂಡ ನೋಡ್ಬೋದು, ಐರನ್ ಗೇಟ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಓಪನ್ ಗೇಟ್ ಇರುತ್ತೆ. ಸೊ ರೋಡಿಂದ ಹೈಟ್ ಕೂಡ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 3 ಫೀಟ್ ಹೈಟ್ ಕೂಡ ಕೊಟ್ಟಿದ್ದಾರೆ ರೋಡಿಂದ. ಫ್ಯೂಚರ್ಗೆಲ್ಲೇನು ಪ್ರಾಬ್ಲಮ್ ಇಲ್ದಿರ ನೀಟಾಗಿ ಹೈಟ್ ಕೂಡ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಇದು ಒಂದು ಬೋರ್ವೆಲ್, ಒಂದು ಸಂಪ್ ಇದು. ಸೊ ಇದು ಫಸ್ಟಲ್ಲಿರೋದು ಸಂಪು, ಆ ಕಡೆ ಇರೋದು ಬೋರ್ವೆಲ್ ಇದು. ಬೋರ್ವೆಲ್ ಆಲ್ರೆಡಿ ರನ್ನಿಂಗಲ್ಲಿದೆ, ಒಳ್ಳೆ ವಾಟರ್ ಕೂಡ ಇದೆ. ಸಂಪ್ ಕೂಡ ಅಷ್ಟೇ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇದು ಮನೆಗೆ ಪಾರ್ಕಿಂಗ್ ಏರಿಯಾ. ಒಂದು ಕಾರ್ ಹಾಕ್ಕೋಬೋದು. 7 ಸೀಟರ್ ಎಲ್ಲ, 5 ಸೀಟರ್ 2 ಹಾಕೋದಿಲ್ಲ. 7 ಸೀಟರ್ ಒಂದು ಕಾರ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 5ರಿಂದ 6 ಟೂ ವೀಲರ್ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್. ಸೊ ಮನೆಗೆಲ್ಲ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ 4 ಮನೆಗೆ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ಸೊ ಗ್ರೌಂಡ್ ಬಿಟ್ಟು ರಿಮೈನಿಂಗ್ ಎಲ್ಲ ಮನೆಗೂ ಕೆಳಗಡೆ ಗ್ಯಾಸ್ ಕನೆಕ್ಷನ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆ. ಟೋಟಲ್ ಬಂದ್ಬಿಟ್ಟು 6 ಮೀಟರ್ಸ್ ಬರುತ್ತೆ. 5 ಮನೆಗೆ ಬರುತ್ತೆ, ಒಂದು ಬಂದ್ಬಿಟ್ಟು ಕಾಮನ್ ಏರಿಯಾಗೆ ಬರುತ್ತೆ. ಸೊ ಅದೆಲ್ಲದಕ್ಕೂ 3 kW ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು ಸುತ್ತಲೂ. ಸೊ ಸುತ್ತಲೂ ನೀಟಾಗಿ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ನೀಟಾಗಿ ಕಾಂಪೌಂಡ್ ಎಲ್ಲ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಫ್ರಂಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು ಇಲ್ಲಿ ಸಿಂಗಲ್ ಬೆಡ್ರೂಮ್ ಒಂದು 1 BHK ಮಾಡಿದ್ದಾರೆ. ಮೇನ್ ಡೋರ್ ಎಲ್ಲನೂ ಅಷ್ಟೇ ನಾರ್ತ್ ಫೇಸಿಂಗ್ ಇದು. ಡೋರ್ ಎಲ್ಲ ವಾಸ್ಕಲ್ಲೆಲ್ಲ ಟೀಕ್ ವುಡ್ ಇರುತ್ತೆ. ಲಾಕ್ ಎಲ್ಲ ಬಾಸ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ ಎಲ್ಲನೂ. ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಇರುತ್ತೆ. ಸೊ ಲಾಕ್ ಆಗಿದೆ ಗ್ರೌಂಡ್ ಫ್ಲೋರು, ತೋರ್ಸೋಕ್ಕಾಗಲ್ಲ. ಮೇಲ್ಗಡೆ ಇದೆ, ಅದು ತೋರಿಸ್ತೀನಿ ಲಾಸ್ಟ್ ಫ್ಲೋರ್ದು. ಸೊ ಸ್ಟೆಪ್ಸ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬೇಕಾದ್ರೆ ಸೇಫ್ಟಿ ಗ್ರಿಲ್ ಮಾಡ್ಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು. ಸ್ಟೆಪ್ಸ್ ಕೂಡ ನೋಡ್ಬೋದು ನೀವು. 3.5 ಫೀಟ್ ಕೊಟ್ಟಿದೆ. ಅದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ, JSL ಕಂಪ್ನಿದು. ಟೋಟಲ್ ಎಲ್ಲ SS ಯೂಸ್ ಮಾಡಿರೋದು. ಟಾಪ್ವರೆಗೂ ಫುಲ್ ಟೋಟಲಲ್ಲಿ SS ರೈಲಿಂಗ್ಸೇ ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಇದು. ಸೊ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು 2 BHK ಕೊಟ್ಟಿದ್ದಾರೆ. ಸೊ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮತ್ತು ಪ್ಯಾಸೇಜ್ ಕೂಡ ನೋಡ್ಬೋದು 300 ಫೀಟ್ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಎಲಿವೇಷನ್ ಮಾತ್ರ ವುಡನ್ ವಿಂಡೋಸ್ ಯೂಸ್ ಮಾಡಿದ್ದಾರೆ. ರಿಮೈನಿಂಗ್ ವಿಂಡೋಸ್ ಎಲ್ಲನೂ ಅಷ್ಟೇ UPVC ವಿಂಡೋಸ್ ಎಲ್ಲನೂ, ಅಲ್ಯೂಮಿನಿಯಂ ವಿಂಡೋಸ್ ಎಲ್ಲನೂ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ಮೈನ್ ಡೋರ್ ಇದು, ನಾರ್ತ್ ಫೇಸಿಂಗ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀಕ್ ವುಡ್ ಕೊಟ್ಟಿದ್ದಾರೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ಎಲ್ಲನೂ. ಲಾಕಿಂಗ್ ಎಲ್ಲ ಅಷ್ಟೇ ಬಾಸ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಟೀಕ್ ವುಡ್ಡೇ ಕೊಟ್ಟಿರುವಂಥದ್ದು. ಬರ್ಮಾ ಬಾರ್ಡರ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರ್ ಇದು ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ಹಾಲ್ ಕೂಡ ತುಂಬ ನೀಟಾಗಿ ಪ್ಲ್ಯಾಂಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹಾಲ್ ಕೂಡ ನೋಡ್ಬೋದು. ಹಾಲಲ್ಲಿ TV ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ಎಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು ಫ್ಲೋರಿಂಗ್ ಎಲ್ಲನೂ. ಸೊ POP ಮಾಡಿದ್ದಾರೆ. ಸೊ ಸೀಲಿಂಗ್ ಲೈಟ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ವಿಪ್ರೋ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೊ ಹಾಲಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ, ನೋಡ್ಬೋದು. 2 ವಿಂಡೋ ಕೊಟ್ಟಿದ್ದಾರೆ, ಫ್ರಂಟಲ್ಲೂ ಮತ್ತು ಬ್ಯಾಕ್ ಸೈಡ್ಗೆ 2 ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ 3 ರ್ಯಾಕ್ ವಿಂಡೋ ಕೊಟ್ಟಿರೋವಂಥದ್ದು ಅಲ್ಯೂಮಿನಿಯಮ್ ಇದು. ಸೊ ಇದು ಪೂಜಾ ರೂಮ್ ಇದು. ಪೂಜಾ ರೂಮ್ ವಾಸ್ಕಲ್ಲು ಮೈನ್ ಡೋರ್ ಎಲ್ಲ ಅಷ್ಟೇ ಟೀಕ್ ವುಡ್ ಇರುತ್ತೆ ಮತ್ತು ಗ್ಲಾಸ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು ಡೋರ್ಸ್ ಎಲ್ಲನೂ. ಸೊ ಪೂಜಾ ರೂಮಲ್ಲೂ ಅಷ್ಟೇ ವಾಲ್ಗೆಲ್ಲ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮತ್ತು ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಕೂಡ ಮಾಡಿದ್ದಾರೆ ಸೀಲಿಂಗಲ್ಲಿ. ಸೊ ಪರವಾಗಿಲ್ಲ, ಡೀಸೆಂಟ್ ಆಗಿದೆ ರೂಮ್ ಸೈಜ್, ಪೂಜಾ ರೂಮ್ ಸೈಜ್ ಕೂಡ. ಸೊ ಇದು ಕಿಚನ್ ಇದು. ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿದೆ ಕಿಚನ್ ಬಂದ್ಬಿಟ್ಟು. ಸೊ ಮೇಲ್ಗಡೆ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತು ಮಿಡ್ ಯೂನಿಟ್ ಏನಾದರೂ ಬಾಕ್ಸ್ ಸ್ಟೋರ್ ಮಾಡ್ಕೊಳ್ಳೋಕ್ಕೂ ತುಂಬ ವೈಡಾಗಿ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಿಜ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್, ಅದು ವಾಶ್ ಬೇಸಿನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ಗೆಲ್ಲ SS ಬಾಕ್ಸ್ ಯೂಸ್ ಮಾಡಿ JSL ಕಂಪ್ನಿದು ಸ್ಟೈನ್ಲೆಸ್ ಸ್ಟೀಲ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ.
ಸೊ ಇದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿ, ಸ್ಲ್ಯಾಬ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ, ಗ್ರಾನೈಟ್ ಇದು. ಸೊ ವಾಲ್ಗೆಲ್ಲ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ, ಫ್ರಂಟಲ್ಲಿ ವುಡನ್ ವಿಂಡೋ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ರೂಮ್ ಬರುತ್ತೆ ಇದರಲ್ಲಿ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ವಾಸ್ಕಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇದು. ಡೋರ್ಸ್ ಎಲ್ಲ MD ಡೋರ್ಸ್ ಇದು, ಫ್ಲಶ್ ಡೋರ್ಸ್ ಇದು, ಅಂದರೆ ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಲಾಕ್ ಎಲ್ಲ ಯುರೋಪ ಕೊಟ್ಟಿದ್ದಾರೆ ಇದು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ರೂಮ್ ಸೈಜ್ ಬಂದುಬಿಟ್ಟು ನಿಮ್ಗೆ ಇದು ಆಲ್ಮೋಸ್ಟ್ ಇದು 12x10 ಬರುತ್ತೆ. ಇದು ವಿಡ್ತ್ ಜಾಸ್ತಿ ಇದೆ, ಲೆಂತ್ ಕಮ್ಮಿ ಇದೆ. ಲೆಂತ್ ಜಾಸ್ತಿ ಇದೆ, ವಿಡ್ತ್ ಕಮ್ಮಿ ಇದೆ. ಅಂದರೆ ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ 12 to 14 ಸೈಜ್ ಇದೆ. ವಿಡ್ತ್ ಬಂದುಬಿಟ್ಟು 10 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಆರಾಮಾಗಿ. ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್, ಅಂದರೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕಬೋರ್ಡ್ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಒಂದು ಕಂಪ್ಯೂಟರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಏನಾದರೂ ಮಾಡ್ಕೊಳ್ಳೋಕ್ಕೆ ಕಂಪ್ಯೂಟರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ PVC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡಿರೋಂಥದ್ದು. ಅಪ್ ಟು ರೂಪ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಫ್ರೀ ವಾಷಬಲ್ ಇರುತ್ತೆ, ಎಕ್ಸಾಸ್ಟ್ ಫ್ಯಾನು ಮತ್ತು ಫಿಟ್ಟಿಂಗ್ಸ್ ಎಲ್ಲ SR ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಕಮೋಡ್ ಮಾತ್ರ ರ್ಯಾಕ್ ಕಂಪ್ನಿ ಕೊಟ್ಟಿದ್ದಾರೆ. ಕಮೋಡು ಮತ್ತು ಸಿಂಕ್ ಬಂದುಬಿಟ್ಟು ರ್ಯಾಕ್ ಕಂಪ್ನಿ ಇದೆಲ್ಲನೂ. ಎಲ್ಲ ಟೋಟಲ್ ಬಿಲ್ಡಿಂಗ್ ಇದೇ ಕಮೋಡೆ ಕೊಟ್ಟಿರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಸೇಮ್, ಎಲ್ಲ ಒಂದೇ ಫಿಟ್ಟಿಂಗ್ಸೇ ಕೊಟ್ಟಿರುವಂಥದ್ದು. ಎಲ್ಲನೂ ಸಿಂಗಲ್ ಪೀಸ್ ಕಮೋಡ್ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ, ಸೊ ನೋಡ್ಬೋದು. ಇದು ಅಷ್ಟೇ, ಡೋರ್ಸ್ ಎಲ್ಲ ಅಷ್ಟೇ PVC ಡೋರ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ರೂಪ್ವರೆಗೂ ಫುಲ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿಂಗಲ್ ಮೌಂಟೆಡ್ ಕಮೋಡು, ಸಿಂಕ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೇ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲೂ ಟ್ಯಾಪು ಮತ್ತು ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿ, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಲಲ್ಲಿಗೆ ಅಡ್ಜಸ್ಟೆಂಟ್ ಇರುತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್ದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ MD ಡೋರ್ಸ್ ಇದು, MD ಕಂಪ್ನಿ ಅಂತ ಹೇಳ್ಬಿಟ್ಟು ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ಸೈಜ್ ಬಂದುಬಿಟ್ಟು 8x10 ಬರುತ್ತೆ ಇದು. ಸೊ ಲೆಂತ್ ಬಂದುಬಿಟ್ಟು 8 ಇದೆ, ವಿಡ್ತ್ ಬಂದುಬಿಟ್ಟು 10 ಇದೆ ಇದು. ವಿಂಡೋ ಎಲ್ಲ ವುಡನ್ ವಿಂಡೋ ಕೊಟ್ಟಿದ್ದಾರೆ ಫ್ರಂಟಿಗೆಲ್ಲೂ. ಸೊ ನೀವು ರೂಮ್ ಸೈಜಸ್ ಎಲ್ಲ ಕೌಂಟ್ ಮಾಡ್ಕೋಬೋದು. ಗ್ರಾನೈಟ್ ಕಾಣಿಸುತ್ತಲ್ಲ, ಒಂದು ಗ್ರಾನೈಟ್ ಸೈಜ್ ಬಂದುಬಿಟ್ಟು 3 ಫೀಟ್ ಇರುತ್ತೆ ಲೆಂತು. ಸೊ ವಿಡ್ತು ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ ಇದು 8 ಫೀಟ್ ಇರುತ್ತೆ. ಸೊ ಆ ಥರ ಕೌಂಟ್ ಮಾಡಿಕೊಂಡು ನೀವು ರೂಮ್ ಸೈಜ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಇದು 8x10 ಇದೆ ಇದು ರೂಮ್ ಸೈಜ್. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇದೆ, ವಿತ್ ಸ್ಟ್ಯಾಂಡಿಂಗ್ ಮಿರರ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇರುತ್ತೆ. ಸೊ ಇಷ್ಟು ಇದು ಫಸ್ಟ್ ಫ್ಲೋರಲ್ಲಿ 2 BHK ಇದು. ಸೆಕೆಂಡ್ ಫ್ಲೋರ್ ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಈಗೇನು ಫಸ್ಟ್ ಫ್ಲೋರ್ ನೋಡೋದಿಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ರೆಂಟಲ್ಗೆಲ್ಲ ಅಷ್ಟೇ ಒಳ್ಳೆ ಡಿಮ್ಯಾಂಡ್ ಇದೆ ಏರಿಯಾ, ಫುಲ್ ರೆಂಟಲ್ ಸಿಗುತ್ತೆ, ಒಳ್ಳೆ ಬೇಗನೂ ರೆಂಟಲ್ ಫಿಲ್ ಆಗುತ್ತೆ. ಸೊ ಬ್ಯಾಕ್ ಸೈಡೆಲ್ಲ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ, ಮತ್ತು ಸರೌಂಡಿಂಗಲ್ಲಿ ಒಳ್ಳೆ ಟೆಕ್ ಕಂಪ್ನೀಸ್ ಕೂಡ ಇದೆ. ಸೊ ರೆಂಟಲ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ಫಿಲ್ ಆಗುತ್ತೆ. ಸೊ ಒಂದು ಮನೇಲಿ ನೀವು ಆಲ್ಮೋಸ್ಟ್ ಒಂದು 50,000 ರೆಂಟ್ ಬರುತ್ತೆ. ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ ಇದು. ಎಲ್ಲ ಫುಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 65,000 ಅಂತ ಗ್ಯಾರಂಟಿ ಬರುತ್ತೆ. ಸೊ ಆ ಥರ ರೆಂಟಲ್ ಕೂಡ ಇದೆ. ಸೊ ಇದು ಸೆಕೆಂಡ್ ಫ್ಲೋರ್ ಇದು. ಡೋರ್ ಕೂಡ ನೋಡ್ಬೋದು, ಎಲ್ಲ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು, ಬರ್ಮಾ ಬಟರ್ ಟೀಕ್ ಇದು. ಸೊ ಹಾಲಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, POP ಕೊಟ್ಟಿದ್ದಾರೆ, TV ಯೂನಿಟು, ಎರಡೂ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್, ಒಂದು ಕಿಚನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಪೂಜಾ ರೂಮ್ ಇದು. ನೋಡ್ಬೋದು ಡೋರು ಎಲ್ಲ ವಾಸ್ಕಲೆಲ್ಲ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಸೊ ಆಲ್ಮೋಸ್ಟ್ ಬಿಲ್ಡಿಂಗ್ ಕೂಡ ಅಷ್ಟೇ ಫಿನಿಶಿಂಗ್ ಸ್ಟೇಜಲ್ಲಿದೆ. ಸೊ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ, ಒಂದು 10% ವರ್ಕ್ ಇದೆ. ಅಂದರೆ ಇನ್ನೊಂದು ಪಾಲಿಶಿಂಗ್, ಸ್ವಲ್ಪ ಡೋರ್ ಪಾಲಿಶಿಂಗು ಮತ್ತು ಒಂದು ಕೋಟ್ ಪೇಂಟಿಂಗ್ ಎಲ್ಲ ಪೆಂಡಿಂಗ್ ಇದೆ. ಸೊ ಎಲ್ಲದನ್ನು ನೀಟಾಗಿ ಕಂಪ್ಲೀಟ್ ಮಾಡಿ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಥರ ಫುಲ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೇಮ್ ಕೆಳಗಡೆ ಏನು ಡೈಮೆನ್ಷನ್ಸ್ ಸೇಮ್ ಡೈಮೆನ್ಷನ್ಸ್ ಇರುತ್ತೆ. ಸೊ ಲೈಟ್ಸ್ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ. ವೈರಿಂಗ್ ಎಲ್ಲನೂ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಎಲ್ಲ ಟೋಟಲ್ ವೈರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಫಿನೋಲೆಕ್ಸ್ ಕಂಪ್ನಿದು. ಮತ್ತು ಲೈಟ್ಸ್ ಎಲ್ಲ ವಿಪ್ರೋ ಮತ್ತು ಹ್ಯಾವೆಲ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಲೈಟ್ಸು ಮತ್ತು ಸೀಲಿಂಗ್ ಲೈಟ್ಸ್ ಎಲ್ಲ ಅಷ್ಟೇ. ಸೊ ಅಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸ್ವಿಚಸ್ ಎಲ್ಲ ಅಷ್ಟೇ, ಸ್ವಿಚಸ್ ಎಲ್ಲ ಹೈಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೋಟಲ್ ಅಷ್ಟೇ ನಾರ್ಮಲ್ ಸ್ವಿಚಸ್ ಹೈಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಫ್ಲಾಟ್ ಸ್ವಿಚಸ್ ಏನು ಕೊಟ್ಟಿಲ್ಲ, ನಾರ್ಮಲ್ ಲೈಟ್ಸ್ ಎಲ್ಲ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಇದು ಕಾಮನ್ ರೂಮ್ ಇದು. ಸೊ ಇದರಲ್ಲಿ ಕೂಡ ನೋಡ್ಬೋದು ಸೇಮ್ ಕಬೋರ್ಡ್ ಎಲ್ಲ ಕೊಡಿ, ಸ್ಲೈಡಿಂಗ್ ಕಬೋರ್ಡು, ಸ್ಟ್ಯಾಂಡಿಂಗ್ ಮಿರರು, ಪ್ಲಸ್ ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ ಅಷ್ಟೇ ಎಲ್ಲ ಫುಲ್ ಜನರಲ್ ಪ್ರಾಪರ್ಟಿ ಇರುತ್ತೆ. ಸರೌಂಡಿಂಗ್ ಕೂಡ ನೋಡ್ಬೋದು, ಫುಲ್ ಲೇಔಟ್ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ ಇದು. ಸೊ ಲೀಗಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ.
ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ ಇದು. BBMP ಲಿಮಿಟ್ಸಲ್ಲಿರುವಂಥದ್ದು ಬಿ ಖಾತಾ. BBMP ಕಡೆಯಿಂದ ಸಿಗೋ ಎಲ್ಲ ಫೆಸಿಲಿಟೀಸನ್ನು ಇದಕ್ಕೆ ಸಿಗುತ್ತೆ. ಅಂದರೆ BBMP ಟ್ಯಾಕ್ಸ್ ಎಲ್ಲ ಆಲ್ರೆಡಿ ಪೇ ಮಾಡ್ತಿದ್ದಾರೆ. ಸೊ ಮತ್ತು ವಾಟ್ರು, ಎಲೆಕ್ಟ್ರಿಸಿಟಿ ಎಲ್ಲನೂ ಪರ್ಮನೆಂಟ್ ಇರುವಂಥದ್ದೇ. ಸೊ ಎಲ್ಲನೂ BBMP ಕಡೆಯಿಂದ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಇದು ಥರ್ಡ್ ಫ್ಲೋರ್. ಇದು ಥರ್ಡ್ ಫ್ಲೋರ್ ಬಂದ್ಬಿಟ್ಟು 2 BHK ಇದು ಸೇಮ್ ಇರುತ್ತೆ. ಈಗೇನು ಸೆಕೆಂಡ್ ಫ್ಲೋರು ಫಸ್ಟ್ ಫ್ಲೋರ್ ನೋಡೋದಿಲ್ಲ, ಅದೇ ಥರನೇ ಇರುತ್ತೆ. ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಬಂದ್ಬಿಟ್ಟು ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಸೊ 1 BHK ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ತೋರ್ಸೋಕ್ಕಾಗಿಲ್ಲ, ಈಗ ಟಾಪಲ್ಲಿ ತೋರಿಸ್ತೀನಿ. ಸೊ ಡೀಸೆಂಟಾಗಿದೆ, ಅಷ್ಟೇನು ದೊಡ್ಡದಾಗಿಲ್ಲ ಸಿಂಗಲ್ ಬೆಡ್ರೂಮು. ಓಕೆ, ಡೀಸೆಂಟಾಗಿದೆ. ಏನೋ ಬ್ಯಾಚುಲರ್ಗೆ ಆ ಥರ ಏನೋ ಕೊಟ್ಟರೆ ಒಳ್ಳೆ ರೆಂಟಲ್ ಕೂಡ ಸಿಗುತ್ತೆ. ಆ್ಯಕ್ಚುಲಿ ಈ ಮನೆಯೇ ಬೇಗ ಫಿಲ್ ಆಗುತ್ತೆ, ಬ್ಯಾಚುಲರ್ಗೆ ಯಾವ್ದಾದ್ರು ಪ್ರೊವೈಡ್ ಮಾಡಿದರೆ. ಸೊ ಬೇಗ ಫಿಲ್ ಆಗುತ್ತೆ ಈ ಮನೆಯೇ. ಸೊ ಇದು ಅಷ್ಟೇ ನೋಡ್ಬೋದು. ಡೋರೆಲ್ಲ ಅಷ್ಟೇ ಟೀ ಕುಡ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಹಾಲ್. ಇದು ಸೊ ಹಾಲಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿದ್ದಾರೆ ಹಾಲಲ್ಲಿ. ಸೊ ಒಂದು ಚಿಕ್ಕ ಫ್ಯಾಮ್ಲಿ ಇರ್ಬೋದು, ಇಲ್ಲಾಂದರೆ ಯಾವ್ದು ಬ್ಯಾಚುಲರ್ಸ್ಗಾದರೂ ಕೊಡ್ಬೋದು. ಸೊ ಕಿಚನ್ ಇದು ಮಾಡರ್ ಕಿಚನ್ ಪ್ರೊವೈಡ್ ಮಾಡಿದರೆ. ಸೊ ವರ್ಕಲ್ಲಿ ಏನೋ ಡಿಫ್ರೆನ್ಸ್ ಮಾಡಿಲ್ಲ, ಸ್ವಲ್ಪ ಡೈಮೆನ್ಷನಲ್ಲಿ ಡೀಸೆಂಟ್ ಆಗಿದೆ ಅಷ್ಟೇ. ಸೊ ವರ್ಕೆಲ್ಲ ಸೇಮ್ ಮಾಡಿಸಿದ್ದಾರೆ. ಸೊ ಪೂಜಾ ರೂಮ್ಗೂ ಯೂನಿಟ್ ಎಲ್ಲ ಒಳಗಡೆನೇ ಕೊಟ್ಟಿದ್ದಾರೆ ನೋಡ್ಬೋದು, ಕಿಚನ್ ಒಳಗಡೆ. ರೂಮ್ ಇದು ರೂಮ್ ಸೈಜ್ ಬಂದ್ಬಿಟ್ಟು ಕ್ವೀನ್ ಸೈಜ್ ಕಟ್ ಹಾಕ್ಕೋಬೋದು. ಅಂದರೆ ನಿಮಗೆ ಲೈಕ್ ಇದು 7x8 ಇದೆ, 7x9 ಇದೆ. ಇದು ವಿಡ್ತ್ ಬಂದ್ಬಿಟ್ಟು ಕಮ್ಮಿ ಇದೆ, ಲೆಂತು ಡೀಸೆಂಟ್ ಆಗಿದೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮ್ ಇದು ಸೇಮ್ ಫಿಟ್ಟಿಂಗ್ಸ್ ಇರುತ್ತೆ. ಇನ್ನು ಚೇಂಜ್ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದರೆ. ಸೇಮ್ ಗ್ರೌಂಡ್ ಫ್ಲೋರ್ ತೋರ್ಸೋಕ್ಕಾಗಿಲ್ಲ, ಸೇಮ್ ಅದೇ ಥರನೇ ಇದು ಕೂಡ. ಸೊ ಟೆರೆಸ್ ಕೂಡ ನೋಡ್ಬೋದು. ಸೊ ಫುಲ್ಲೆಲ್ಲ ಮಡ್ಡಿ ಎಳೆದಿದ್ದಾರೆ, ಫುಲ್ಲೆಲ್ಲ ಸಿಮೆಂಟ್ ಇದು ಮಾಡಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಅಲ್ಲೊಂದು ಟ್ಯಾಪ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಏನಾದರೂ ಕ್ಲಾತ್ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಟೆರೆಸ್ಗೆ ಹೋಗೋಕ್ಕೆ ಫುಲ್ ಟಾಪ್ಗೆ ಹೋಗೋಕ್ಕೆ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಐರನ್ ಸ್ಟೇರ್ ಕೇಸ್ ಹಾಕಿದ್ದಾರೆ. ಮೇಲ್ಗಡೆ ಒಂದು 2000 ಲೀಟ್ರ್ ಒಂದು ಟ್ಯಾಂಕು ಮತ್ತು 1000 ಲೀಟ್ರದ್ದು ಒಂದು 2 ಟ್ಯಾಂಕ್ ಕೊಟ್ಟಿದ್ದಾರೆ. ಒಂದು ಸೋಲಾರ್ ಟ್ಯಾಂಕು, ಒಂದು ನಾರ್ಮಲ್ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ಸರೌಂಡಿಂಗ್ ಏರಿಯಾ ಕೂಡ ಫುಲ್ಲಿ ಡೆವಲಪ್ ಆಗಿದೆ. ಸೊ ಈಗೇನು ಜೂಮ್ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಆ ಲಾಂಗ್ ಬ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ. ಸೊ ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಮತ್ತು ಅಲ್ಲಿ ವೈಟ್ ಅಪಾರ್ಟ್ಮೆಂಟ್ಸ್ ಕಂಡೆ, ಅದು ಕೋಗ್ಲು ಮೇನ್ ರೋಡ್. ಅದು ಅದ್ರ ಪಕ್ಕದಲ್ಲಿ NPS ಸ್ಕೂಲ್ ಕೂಡ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಕೋಗ್ಲು ಮೇನ್ ರೋಡ್ ಜಸ್ಟ್ ಇಲ್ಲಿಂದ ಅಲ್ಲಿಗೂ ಅಷ್ಟೇ ಜಸ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಯಲಹಂಕ ಅದು RMZ ಮಾಲ್, ಅದು 2 ಬಿಲ್ಡಿಂಗ್ ಅದು ಸರಿಯಾಗಿ ಕಾಣಿಸೋದಿಲ್ಲ, ಬಟ್ ಅದು RMZ ಮಾಲ್ ಅಲ್ಲಿಗೆ ಇರೋದು. ಇಲ್ಲಿಂದ 3.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈಗ ಮತ್ತೆ ಒಂದು ಜೂಮ್ ಮಾಡಿ ತೋರಿಸಿ ನೋಡಿ. ಇದು ಬಂದ್ಬಿಟ್ಟು ಅಲ್ಲೊಂದು ಈ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಏರ್ಪೋರ್ಟ್ ಮೇನ್ ರೋಡ್. ಇನ್ಫೋಸಿಸ್ ಸರ್ನರ್ ನಾರ್ತ್ ಗೇಟ್ ಅಂತ ಹೇಳ್ಬಿಟ್ಟು ಅದು ಆ ಟೆಕ್ ಪಾರ್ಕ್ ಇದು. ಸೊ ಅದರ ಆಪೋಸಿಟ್ ಏರ್ಪೋರ್ಟ್ ರೋಡ್ ಇರೋದು. ಸೊ ಬಾಗ್ಲೂರು ಕಾಸೆ ಎಲ್ಲ ಮೆಟ್ರೋ ಸ್ಟೇಷನ್ ಕೂಡ ಅಲ್ಲೇ ಬರ್ತಾಯಿದ್ದು. ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಷ್ಟು ಇದು ಸರೌಂಡಿಂಗ್ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ಒಳ್ಳೆ ಸ್ಕೂಲ್ಸ್ ಇದೆ, ಒಳ್ಳೆ ಕಾಲೇಜಸ್ ಇದೆ, ಒಳ್ಳೆ ಟೆಕ್ ಕಂಪ್ನೀಸ್ ಇದೆ. ರೆಂಟಲ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ರೆಂಟಲ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. 70 to 75% ಲೋನ್ ಕೂಡ ಸಿಗುತ್ತೆ ನಿಮಗೆ. ಇದು ಪ್ರೈಸ್ ಬಂದ್ಬಿಟ್ಟು 1,55 lakhs ಹೇಳ್ತಾರೆ. 1,55,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದಕ್ಕೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ 2.5 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೆ ಸೇಮ್ 2.5 ಕಿಲೋಮೀಟರ್ಸ್ ಆಗುತ್ತೆ. ಯಲಹಂಕ ಪೊಲೀಸ್ ಸ್ಟೇಷನ್ಗೆ 4.5 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ರೇವಾ ಯೂನಿವರ್ಸಿಟಿಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ಈ ಥರ ಒಳ್ಳೆ ಲೊಕೇಶನಲ್ಲಿದೆ ಪ್ರಾಪರ್ಟಿ ಬಂದ್ಬಿಟ್ಟು. ಸೊ ರೆಂಟಲ್ಗೆಲ್ಲ ಅಷ್ಟೇ ಸಾಫ್ಟ್ವೇರ್ ಕಂಪ್ನೀಸ್ ಇದೆ ತುಂಬ ಸರೌಂಡಿಂಗಲ್ಲಿ. ಇನ್ಫೋಸಿಸು, ಕೊಲಿನ್ಸು, ಏರೋಸ್ಪೇಸು, ಮತ್ತು ಸಲಾರ್ಪುರ ಟೆಕ್ ಪಾರ್ಕು, SEZ, KDB ಇಂಡಸ್ಟ್ರಿಯಲ್ ಏರಿಯಾ, BSF ಎಂಪ್ಲಾಯೀಸು, ಆಮೇಲೆ ಬಂದ್ಬಿಟ್ಟು ಏರ್ಪೋರ್ಟು, ಈ ಥರ ಒಳ್ಳೆ ರೆಂಟಲ್ ಬರುವಂಥ ಎಲ್ಲ ಕನ್ವೀನಿಯೆಂಟ್ ಇದೆ. ಮತ್ತು ಕಾಲೇಜಸ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜು, ವೆಂಕಟೇಶ್ವರ ಕಾಲೇಜು. ಸೊ ಇದರ ಟಾಪ್ ಕಾಲೇಜಸ್ ಇದೆ. ಸ್ಕೂಲ್ಸಲ್ಲಿ ಪ್ರಾಬ್ಲಮ್ ಏನಿಲ್ಲ. DPS ಇದೆ ಮೇಯ್ನ್ಲಿ, NPS ಸ್ಕೂಲ್ ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ. ರಿಮೈನಿಂಗ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.